ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೇರಳದಲ್ಲಿ ಕೃಷ್ಣನ್ ಕುಟ್ಟಿ ಅಂತ ಒಬ್ಬ ಕಲಾವಿದ ಇದ್ದ. ಬಹಳ ಪ್ರಸಿದ್ಧನಾದ ಕಲಾವಿದ. ಆತನ ಚಿತ್ರಗಳು ಮಾರಾಟವಾಗ್ತಾ ಇದ್ವು. ಸಾಕಷ್ಟು ಹಣವೂ ಬರ್ತಿತ್ತು. ಆದರೆ ಆತ ಬಡತನದಲ್ಲೇ ಉಳಿಬೇಕಾಗಿ ಬಂತು. ಯಾಕಂದರೆ ತನ್ನ ಬಳಿ ಬಂದ ಹಣವನ್ನು ಅನೇಕರಿಗೆ, ತನಗಿಂತಲೂ ಕಷ್ಟದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಆತ ಹಂಚ್ತಾ ಇದ್ದ. ಹಾಗಾಗಿ ಹಣ ಅನ್ನೋದು ಆತನಲ್ಲಿ ಉಳಿತಾನೇ ಇರಲಿಲ್ಲ. ಒಂದು ದಿವಸ ತನ್ನ ಮನೆಯಲ್ಲಿ ಕೂತ್ಕೊಂಡು ಚಿತ್ರವನ್ನು ಬಿಡಿಸ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಹೊರಗಡೆ ಗದ್ದಲ ಕೇಳಿಸುತ್ತೆ. ಹೋಗಿ ನೋಡ್ತಾನೆ. ಎದುರುಗಡೆ ಇದ್ದಂಥ ಒಂದು ಮನೆ ಹೊತ್ತಿಕೊಂಡು ಉರಿತಾ ಇದೆ. ಮನೆಯ ಒಳಗೆ ಒಂದು ಮಗು ಅಳ್ತಾ ಇದೆ. ಆದರೆ ಬೆಂಕಿಯಲ್ಲಿ ನುಗ್ಗಿ ಆ ಮಗುವನ್ನು ರಕ್ಷಿಸುವ ಧೈರ್ಯವನ್ನು ಯಾರೂ ಮಾಡ್ತಾ ಇಲ್ಲ. ಕೃಷ್ಣನ್ ಕುಟ್ಟಿ ನೇರವಾಗಿ ಒಳಗೆ ನುಗ್ತಾನೆ. ಆ ಮಗುವನ್ನು ಎತ್ತುಕೊಂಡು ಹೊರಗೆ ಬರ್ತಾನೆ. ಆದರೆ ಹೀಗೆ ಹೊರಗೆ ಬರೋವಾಗ ಆತನಿಗೆ ಸಾಕಷ್ಟು ಸುಟ್ಟ ಗಾಯಗಳಾಗುತ್ತೆ. ಮಗು ಏನೋ ಬದುಕಿತು. ಆದರೆ ಕೃಷ್ಣನ್ ಕುಟ್ಟಿ ಆಸ್ಪತ್ರೆಗೆ ಹೋಗುವಾಗ ದಾರಿಯಲ್ಲೇ ಆತ ತನ್ನ ಜೀವವನ್ನು ಬಿಡಬೇಕಾಗುತ್ತೆ. ಆತ ಉಳಿಸಿದ್ದು ಒಂದು ಮುಸ್ಲಿಂ ಮಗುವನ್ನು. ಹಾಗಾಗಿ ಈ ಸುದ್ದಿ ಬಹುದೊಡ್ಡ ಹೆಸರನ್ನು ಗಳಿಸುತ್ತೆ. ಮಲಯಾಳಂ ಮಾತೃಭೂಮಿ ಪತ್ರಿಕೆ ಏನಿದೆ, ಈ ಕಥೆಯನ್ನು ಬಹಳ ವಿವರವಾಗಿ ಪ್ರಕಟಿಸಿ, ಇವತ್ತು ಕೃಷ್ಣನ್ ಕುಟ್ಟಿ ಅವರಿಗೆ, ಅವರ ಕುಟುಂಬಕ್ಕೆ ಯಾವುದೇ ಆಧಾರ ಇಲ್ಲ. ಹಾಗಾಗಿ ಓದುಗರು ಧನ ಸಹಾಯ ಮಾಡಬೇಕು ಅಂತ ಪತ್ರಿಕೆ ಪ್ರಾರ್ಥಿಸಿದಾಗ ಸಾಕಷ್ಟು ಹಣ ಬರುತ್ತೆ. ಪತ್ರಿಕೆಯವರು ಆ ಹಣವನ್ನು ತಂದು ಈ ಕೃಷ್ಣನ್ ಕುಟ್ಟಿಯ ಮಡದಿ ಇದ್ರಲ್ಲ ಅವರಿಗೆ ಕೊಡ್ತಾರಂತೆ. ಆ ಹಣವನ್ನು ತಗೊಂಡು ಆಕೆ ಹೇಳ್ತಾಳೆ, ಈ ಹಣ ನನಗೆ ಯಾಕೆ ಕೊಡ್ತೀರಿ? ನನಗೆ ಇರೋದಕ್ಕಾದರೂ ಒಂದು ಮನೆ ಇದೆ. ಆದರೆ ಎದುರುಗಡೆ ಆ ಮುಸ್ಲಿಂ ಕುಟುಂಬ ಇದೆಯಲ್ಲ, ಅವರ ಮನೆ ಸುಟ್ಟು ಹೋಗಿದೆ. ಇರಕ್ಕೆ ಅವರಿಗೆ ನೆಲೆ ಇಲ್ಲ. ಹಾಗಾಗಿ ಅವರಿಗೆ ಮನೆ ಅಗತ್ಯ ಇರೋ ಕಾರಣ ಈ ಹಣದಿಂದ ಅವರಿಗೆ ಒಂದು ಮನೆಯನ್ನು ಕಟ್ಟಿಸಿ ಕೊಡಿ ಅಂತ ಹೇಳಿ ಅಷ್ಟು ಹಣವನ್ನು ಕೊಡ್ತಾಳಂತೆ. ನಮ್ಮ ದೇಶದಲ್ಲಿ ಸದಾಕಾಲ ನಾವು ಧರ್ಮಗಳ ನಡುವೆ ನಡೆಯುವಂಥ ತಿಕ್ಕಾಟದ ಬಗ್ಗೆನೇ ಕೇಳ್ತಾ ಇರ್ತೇವೆ. ಅಂತಹ ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಮಾನವೀಯ ಕಥೆ ನಿಜಕ್ಕೂ ನಮ್ಮನ್ನು ಯೋಚಿಸುವ ಹಾಗೆ ಮಾಡುತ್ತೆ. ಹಾಗಾಗಿ ಮಾನವೀಯತೆಗಿಂತ ಮಿಗಿಲಾದ ಧರ್ಮ ಮತ್ತೊಂದಿಲ್ಲ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಉಷಾ. ಮಹಾಲಕ್ಷ್ಮಿ ಲೇಔಟಿಂದ ಬರ್ತಾ ಇದ್ದೇನೆ. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸೇವೆಯನ್ನು ಸಲ್ಲಿಸ್ತೇನೆ ಮತ್ತು ಕಾರ್ಯಕ್ರಮಗಳ ನಿರೂಪಣೆ ಮಾಡ್ತೇನೆ. ಹಾಡುಗಾರಿಕೆ ನನ್ನ ಹವ್ಯಾಸ. ಉಷಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವರಾಮಯ್ಯ. ನಾನು ಬೆಂಗಳೂರಿನ ವಿಜಯನಗರದಿಂದ ಬಂದಿದ್ದೇನೆ. ನಾನು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತನಾಗಿದ್ದೇನೆ. ನಾನು ದಿನಪತ್ರಿಕೆಗಳನ್ನು ಓದುವುದು, ಬೆಳಗ್ಗೆ ಹೊತ್ತು ಆಕಾಶವಾಣಿಯ ಗೀತಾರಾಧನಾ ಕಾರ್ಯಕ್ರಮ ಕೇಳುವುದು, ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡುವುದು ನನ್ನ ಹವ್ಯಾಸ. ಶಿವರಾಮಯ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ಸುಗುಣ ಅಂತ. ಬೆಂಗಳೂರು ಮಹಾಲಕ್ಷ್ಮಿ ಲೇಔಟಿಂದ ಬರ್ತಾ ಇದ್ದೀವಿ. ನಾವು ತುಂಬೆ ಹೂವಿನಲ್ಲಿ ವಿಧ ವಿಧವಾದ ಹಾರಗಳ ನಕ್ಲೇಸ್ಗಳೆಲ್ಲ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾ ಇರ್ತೀವಿ. ಟಿ ವಿ ನೋಡ್ತಾ ಇರ್ತೀವಿ, ಚಂದನ ವಾಹಿನಿ ನೋಡ್ತಾ ಇರ್ತೀವಿ. ತುಂಬ ಸಂತೋಷ ಸುಗುಣ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ
ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಚಂದ್ರಿಕಾ ವೈವಿ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ನೋಡೋಣ. ಭಾವಗಳು ನೂರಾರು, ಚಂದ್ರಿಕಾ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಮಹಾರಾಷ್ಟ್ರವು ತನ್ನ ಮಹಾರಾಷ್ಟ್ರದ ಸ್ಥಾಪನಾ ದಿನವನ್ನ ಎಂದು ಆಚರಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಸೆಪ್ಟೆಂಬರ್ 1, ಜೂನ್ 1, ಮೇ 1, ನವೆಂಬರ್ 1. ಮೊದಲಿಗೆ ಉಷಾ, ಆನಂತರ ಶಿವರಾಮಯ್ಯ. ಸೆಪ್ಟೆಂಬರ್ 1. ಸೆಪ್ಟೆಂಬರ್ 1 ಆಯ್ಕೆ 1. ಶಿವರಾಮಯ್ಯ ಮೇ 1. ಮೇ 1 ಆಯ್ಕೆ 3. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಮೇ 1 ಉತ್ತರ ಸರಿಯಾಗಿದೆ. ಶಿವರಾಮಯ್ಯ ಅವರಿಗೆ ಭಾವಗಳು ನೂರಾರು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ ವರ್ಷ 2025 ಮೇ 1ಕ್ಕೆ ಮಹಾರಾಷ್ಟ್ರ ತನ್ನ 65ನೇ ಸ್ಥಾಪನಾ ದಿನವನ್ನು ಆಚರಿಸ್ತು. ಆರಂಭದಲ್ಲಿ ಇವತ್ತು ಯಾವುದನ್ನು ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ಕರೀತೇವೆ, ಎರಡೂ ರಾಜ್ಯಗಳು ಬಾಂಬೆ ಪ್ರೆಸಿಡೆನ್ಸಿ ಅನ್ನೋ ಹೆಸರಲ್ಲಿ ಒಟ್ಟಿಗೆ ಇತ್ತು. ಈ ಎರಡೂ ರಾಜ್ಯಗಳು ಕೊನೆಗೆ 1960ರಲ್ಲಿ ಬಾಂಬೆ ರಿಆರ್ಗನೈಸೇಷನ್ ಆಕ್ಟ್ ಅಂತ ಒಂದು ಕಾಯ್ದೆ ಜಾರಿಗೆ ಬರುತ್ತೆ. ಹಾಗೆ ಜಾರಿಗೆ ಬಂದಾಗ ಮರಾಠಿ ಭಾಷೆಯನ್ನ ಹಾಗೂ ಕೊಂಕಣಿ ಭಾಷೆಯನ್ನ ಮಾತನಾಡುವ ಜನ ಯಾರಿದ್ದಾರೆ ಅವರಿಗೆ ಮಹಾರಾಷ್ಟ್ರ ಅಂತಕ್ಕಂಥ ಭಾಗವನ್ನು ಕೊಡ್ತಾರೆ. ಹಾಗೆಯೇ ಗುಜರಾತಿ ಮತ್ತು ಕಚ್ಚಿ ಅನ್ನೋ ಭಾಷೆಯನ್ನು ಮಾತನಾಡುವ ಜನರಿಗೆ ಗುಜರಾತ್ ಅನ್ನೋ ಪ್ರತ್ಯೇಕ ರಾಜ್ಯವನ್ನು ಮಾಡಿಕೊಡ್ತಾರೆ. ಭಾಷಾವಾರು ಪ್ರಾಂತಗಳ ರಚನೆ ಆಯ್ತಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರೀಯರಿಗೆ ಹಾಗೂ ಗುಜರಾತಿಗಳಿಗೆ ಎರಡು ಪ್ರತ್ಯೇಕವಾದ ರಾಜ್ಯ 1960ರಲ್ಲಿ ರೂಪುಗೊಳ್ಳುತ್ತೆ. ಮುಂದಿನ ಪುಸ್ತಕ ಜೇನುತುಪ್ಪದ ಔಷಧೀಯ ಗುಣಗಳು, MG ಸತ್ಯನಾರಾಯಣ ಭಟ್ ಮಂಕಳಲೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಅಮೆರಿಕ ಮತ್ತು ಉಕ್ರೇನ್ ಇತ್ತೀಚೆಗೆ ಯಾವ ಲೋಹಗಳಿಗೆ ಸಂಬಂಧಿತ ಒಪ್ಪಂದವನ್ನು ಮಾಡಿಕೊಂಡವು? ಆಯ್ಕೆಗಳನ್ನು ನೋಡೋಣ. ವಿರಳ ಲೋಹಗಳು, ಟ್ರಾನ್ಸಿಷನ್ ಮೆಟಲ್, ಮೆಟಲಾಯ್ಡ್ಸ್, ಆಲ್ಕಲಿ ಮೆಟಲ್ಸ್. ಮೊದಲಿಗೆ ಉಷಾ, ಆನಂತರ ಸುಗುಣ. ಟ್ರಾನ್ಸಿಷನ್ ಮೆಟಲ್ ಆಯ್ಕೆ 2. ಆಯ್ಕೆ 2. ಸುಗುಣ ಅವರು ಮೆಟಲಾಯ್ಡ್ಸ್ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ರೇರ್ ಮೆಟಲ್ಸ್ ಅಥವಾ ವಿರಳ ಲೋಹಗಳು ಅಂತ ಆಗಿತ್ತು. ರೇರ್ ಅರ್ತ್ ಮೆಟಲ್ಸ್ ಅಥವಾ ಲ್ಯಾಂಥನೈಟ್ಸ್ ಅನ್ನೋ ಹೆಸರು ಸಹ ಉಂಟು ಇದಕ್ಕೆ. ಒಟ್ಟು 17 ಲೋಹಗಳು ಈ ಒಂದು ವರ್ಗದಲ್ಲಿ ಬರುತ್ತೆ. ಯಾಕೆ ಈ ಲೋಹಗಳು ಇಷ್ಟು ಬೇಡಿಕೆಯನ್ನು ಪಡೆದಿವೆ ಅಂದರೆ ಹೆಸರೇ ಸೂಚಿಸುತ್ತೆ, ಇವು ರೇರ್ ಅರ್ತ್ ಮೆಟಲ್ಸ್ ಅಂತ, ಬಹಳ ಅಪರೂಪಕ್ಕೆ ದೊರೆಯುವಂಥ ಖನಿಜಗಳು. ಈ ಅಪರೂಪಕ್ಕೆ ದೊರೆಯುವ ಖನಿಜಗಳ ಉಪಯೋಗ ಮಾತ್ರ ಅಪಾರ. ಇವುಗಳನ್ನು ವಿದ್ಯುತ್ ವಾಹನಗಳಲ್ಲಿ, ಸ್ಮಾರ್ಟ್ಫೋನ್ಗಳಲ್ಲಿ, ಕ್ಷಿಪಣಿಗಳ ನಿರ್ಮಾಣದಲ್ಲಿ, ಟರ್ಬೈನ್ಗಳ ನಿರ್ಮಾಣದಲ್ಲಿ ಇವನ್ನು ಬಳಸೋದು ಹೆಚ್ಚು ಉಂಟು. ಹಾಗೆಯೇ ಗ್ರಾಫೈಟ್, ಲಿಥಿಯಂ, ಟೈಟೇನಿಯಂ ಮುಂತಾದ ಧಾತುಗಳು ಏನಿವೆ ಇವೆಲ್ಲವೂ ಸಹ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಪಾರ ಉಪಯೋಗವನ್ನು ಪಡೆದಿರೋ ಕಾರಣ ಈ ಎಲ್ಲ ಲೋಹಗಳು ಈ ಉಕ್ರೇನ್ನಲ್ಲಿ ಹೆಚ್ಚಿಗೆ ಸಿಗೋ ಕಾರಣ ಅಮೆರಿಕ ದೇಶ ಅಷ್ಟೂ ಲೋಹಗಳನ್ನು ನಮಗೇ ಮಾರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವ್ಯಾಪಾರಿ ಒಪ್ಪಂದವನ್ನು ಉಕ್ರೇನ್ ಜೊತೆ ಮಾಡಿಕೊಂಡಿದೆ. ಮುಂದಿನ ಪುಸ್ತಕ ಕ್ರಾಸಿಂಗ್ ದಿ ರೂಬಿಕಾನ್, ಶ್ರೀನಿವಾಸ್ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಯಾವ ಕಾಯಿಲೆಯ ಭೀತಿಯ ಹಿನ್ನೆಲೆಯಲ್ಲಿ ಚಿಪ್ಪು ಹಂದಿಗಳ ಕಳ್ಳ ಸಾಗಾಣಿಕೆ ಕಡಿಮೆಯಾಯಿತು? ಆಯ್ಕೆಗಳನ್ನು ನೋಡೋಣ. ಹಂದಿ ಜ್ವರ, ಕ್ಯಾನ್ಸರ್, ಹಕ್ಕಿ ಜ್ವರ, ಕೋವಿಡ್-19. ಮೊದಲಿಗೆ ಸುಗುಣ, ಆನಂತರ ಶಿವರಾಮಯ್ಯ. ಹಂದಿ ಜ್ವರ ಆಯ್ಕೆ 1. ಶಿವರಾಮಯ್ಯ ಹಕ್ಕಿ ಜ್ವರ ಆಯ್ಕೆ 3. ಉತ್ತರವನ್ನ ನೋಡೋಣ.
ಸರಿಯಾದ ಉತ್ತರ ಕೋವಿಡ್-19 ಆಗಿತ್ತು. ಈ ಕೋವಿಡ್-19 ಈ ಒಂದು ಪಿಡುಗು ಏನು ಕರ್ನಾಟಕದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತು, ಆಗ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ, ಒಂದು ತಾಲೂಕಿನಿಂದ ಮತ್ತೊಂದು ತಾಲೂಕಿಗೆ ಜನಸಂಚಾರ ಏನಿತ್ತು ಅದನ್ನು ನಿರ್ಬಂಧಿಸಿದರು. ಆ ಸಂದರ್ಭದಲ್ಲಿ ಅನೇಕ ಪ್ರಾಣಿಗಳ ಕಳ್ಳ ಸಾಗಾಣಿಕೆ ಏನಿತ್ತು ಅದು ಸಹ ನಿಂತು ಹೋಯಿತು. ಹಾಗೆ ನಿಂತು ಹೋದ ಪ್ರಾಣಿಗಳ ಕಳ್ಳ ಸಾಗಾಣಿಕೆಯಲ್ಲಿ ಈ ಚಿಪ್ಪು ಹಂದಿಗಳ ಸಾಗಾಣಿಕೆ ಏನಿತ್ತು ಅದು ಬಹುದೊಡ್ಡ ಪ್ರಮಾಣದಲ್ಲಿ ನಿಲ್ತು. ಆ ಚಿಪ್ಪು ಹಂದಿಯ ಚಿಪ್ಪುಗಳಿದೆಯಲ್ಲ ಅದಕ್ಕೆ ವೈದ್ಯಕೀಯ ಗುಣಗಳಿವೆ ಅನ್ನೋದು ಒಂದು ನಂಬಿಕೆ. ವಾಸ್ತವದಲ್ಲಿ ಅಂತಹ ಗುಣ ಏನಿಲ್ಲ. ನಮ್ಮ ಕೂದಲನ್ನು ಬಳಸ್ಕೊಂಡು ಯಾವ ಔಷಧವನ್ನು ಮಾಡಲಿಕ್ಕಾಗುತ್ತೆ? ಯಾವುದೂ ಮಾಡಲಿಕ್ಕಾಗಲ್ಲ. ಹಾಗೆಯೇ ಚಿಪ್ಪು ಹಂದಿನ ಚಿಪ್ಪುಗಳೂ ಸಹ ಈ ಕೆರಾಟಿನ್ ಅನ್ನೋ ವಸ್ತುವಿಂದಲೇ ಮಾಡಿರುತ್ತೆ. ಹಾಗಾಗಿ ಅದಕ್ಕೆ ವೈದ್ಯಕೀಯ ಉಪಯೋಗಗಳು ಇಲ್ಲ. ಆದರೆ ಇದೇ ಅನ್ನೋ ನಂಬಿಕೆ ಇರೋ ಕಾರಣ ಅವುಗಳ ಮಾರಣ ಹೋಮ ಇವತ್ತಿಗೂ ನಡೀತಾ ಇದೆ. ಜವಾಹರಲಾಲ್ ನೆಹರು, ಬಸವರಾಜ ಐನೋಳಿ ಚಿಂಚೋಳಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಸಫಾ ಮಸ್ಜಿದ್ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ತೆಲಂಗಾಣ, ಗೋವಾ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ. ಮೊದಲಿಗೆ ಉಷಾ, ಆನಂತರ ಸುಗುಣ. ಗೋವಾ. ಗೋವಾ ಆಯ್ಕೆ 2. ಹೇಳಿ. ತೆಲಂಗಾಣ. ತೆಲಂಗಾಣ ಉತ್ತರವನ್ನ ನೋಡೋಣ. ಗೋವಾ ಸರಿಯಾದ ಉತ್ತರ. ಜವಾಹರಲಾಲ್ ನೆಹರು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಗೋವಾದಲ್ಲಿ ಕ್ರೈಸ್ತರ ಚರ್ಚ್ಗಳೇ ಹೆಚ್ಚು. ಮುಸ್ಲಿಮರ ಈ ಒಂದು ಮಸೀದಿಗಳು ಏನಿದೆ ಅದು ಅಪರೂಪ. ಅಂತಹ ಅಪರೂಪದಲ್ಲಿ ಅಪರೂಪದ ಮಸೀದಿ ಅಂದರೆ 1560ರಲ್ಲಿ ಬಿಜಾಪುರದ ಆದಿಲ್ ಶಾಹಿ ಅವರು ಗೋವಾದಲ್ಲಿ ಒಂದು ಮಸೀದಿಯನ್ನು ಕಟ್ಟಿಸ್ತಾರೆ. ಅದಕ್ಕೆ ಸಫಾ ಮಸ್ಜಿದ್ ಅಂತ ಹೆಸರನ್ನು ಅಂದಿನ ಕಾಲದಲ್ಲಿ ನೀಡಿದ್ರು. ಇದು ಪಾಳು ಬೀಳುವ ಸ್ಥಿತಿಗೆ ಬಂದಿತ್ತು. ಆದರೆ ಇತ್ತೀಚೆಗೆ ಅದರ ನವೀಕರಣ ಮಾಡಿದ್ದಾರೆ. ಹಾಗಾಗಿ ಆ ಮಸೀದಿ ಇತ್ತೀಚಿನ ದಿನಗಳಲ್ಲಿ ಹೆಸರಲ್ಲಿ ಜನಪ್ರಿಯ ಪ್ರವಾಸಿ ತಾಣವಾಗಿ ಪ್ರಸಿದ್ಧಿಯನ್ನು ಪಡೀತಾ ಇದೆ. ಮಗ್ಗೆ ರಾಜೇಗೌಡ ಅವರು ಬರೆದ ಜೀವನದ ಜಾತ್ರೆ ಎನ್ನುವ ಕವನ ಸಂಕಲನ ನಮ್ಮ ಪ್ರಶ್ನೆ. ಬಿಟ್ಟಕ್ಷರಗಳನ್ನು ತುಂಬಿ. ತ, ಖಂ, ದ, ಮೇ, ಟ. ಹೇಳಿ. ಉತ್ತರಾಖಂಡದ ಮೇರು ನಟ. ಉತ್ತರಾಖಂಡದ ಮೇರು ನಟ. ಮೇರು ನಟ ಯಾರಮ್ಮ? ನನಗೆ ಕರ್ನಾಟಕದವ್ರನ್ನ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತೇ ಇಲ್ಲ. ಉತ್ತರಾಖಂಡದ ಮೇರು ನಟನನ್ನು ಗುರುತಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ನೋಡೋಣ ಶಿವರಾಮಯ್ಯ ಅವರು ಮತ್ತು ಉಷಾ ಅವರು ಏನು ಹೇಳ್ತಾರೆ ಅಂತ. ಹೇಳಿ ಶಿವರಾಮಯ್ಯ. ಉತ್ತರಾಖಂಡದ ಮೇಲ್ನೋಟ. ಮೇಲು ನೋಟ. ಮೇಲು ನೋಟ ಆಗಬಹುದು. ಉಷಾ ಉತ್ತರವನ್ನ ನೋಡೋಣ. ಉತ್ತರಾಖಂಡದ ಮೇಘಸ್ಫೋಟ. ಪದೇ ಪದೇ ಆಗ್ತಾ ಇದೆಯಲ್ಲ ಮೇಘಸ್ಫೋಟ. ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನ ರೂಪಿಸಿದ್ವಿ. ಆದರೆ ಉತ್ತರಾಖಂಡದ ಮೇರು ನಟ ಅಂತ ಹೇಳಿದ್ರೆ ಅಂತ ದೊಡ್ಡ ತಪ್ಪೇನೋ ಆಗ್ಲಿಕ್ಕಾಗಲ್ಲ. ಯಾಕಂದ್ರೆ ಒಂದೊಂದು ರಾಜ್ಯದಲ್ಲೂ ಒಂದೊಂದು ಭಾಷೆಯಲ್ಲೂ ಒಬ್ಬೊಬ್ಬ ನಟ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಗಳಿಸಿರ್ತಾನೆ. ಮೇರು ನಟ ಅಂತ ಕರೀತೇವೆ. ಹಾಗೆ ಉತ್ತರಾಖಂಡದಲ್ಲೂ ಇದ್ದಾರೇನೋ. ಆ ರಾಜ್ಯದ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ. ಆದರೆ ಇರಬಹುದು ಅನ್ನೋ ಒಂದು ತರ್ಕದ ಆಧಾರದ ಮೇಲೆ ಜೀವನದ ಜಾತ್ರೆ ಎನ್ನುವ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಕೊಡಲಿರುವ ಪುಸ್ತಕ ಎಲ್ಲ ನನ್ನವಳದೇ ಎನ್ನುವ ಹಾಸ್ಯ ಬರಹಗಳ ಕೃತಿ. ಭೋಜರಾಜ ಸೊಪ್ಪಿನ ಮಠ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 76 ಕೂಡು 57, 88 ಕಳೆ 27, 13 ಗುಣಿಸು 15, 336 ಭಾಗಿಸು 8.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರಾದರೂ ಲೆಕ್ಕವನ್ನು ಪೂರ್ಣಗೊಳಿಸಿದ್ರೆ ಬಸವತಿ ಉತ್ತರ ಕೊಡಿ. ಮೊದಲಿಗೆ ಸುಗುಣ, ಆನಂತರ ಶಿವರಾಮಯ್ಯ. ಸುಗುಣ 133, ಅಲ್ಲ, 61. ಒಟ್ಟಿಗೆ ಕೂಡಿಬಿಟ್ಟು ಹೇಳಬೇಕಮ್ಮ. ಹೌದಾ? ಶಿವರಾಮಯ್ಯ 416 ಸರ್. 416. ಉಷಾ ಒಟ್ಟಿಗೆ ಇನ್ನು ಕೂಡ್ತಾ ಇದ್ದಾರೆ. ಸುಗುಣ ಅವರು ಕೂಡ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಕೂಡಿ ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 133, 61, 195, 42 ಎಲ್ಲವನ್ನ ಕೂಡಿದ್ರೆ 431 ಬಂದಿದೆ. ಸುಗುಣ ಅವರು ಕೂಡಬೇಕಾಗಿತ್ತು, ಮರ್ತ್ಬಿಟ್ರು ಅಂತ ಕಾಣುತ್ತೆ. ಶಿವರಾಮಯ್ಯ ಅವರು ಭಿನ್ನವಾದ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನನ್ನ ಒಳದೆ ಎನ್ನುವ ಈ ಒಂದು ಪುಸ್ತಕವನ್ನು ನನ್ನಲ್ಲೇ ಉಳಿಸ್ಕೋಬೇಕಾಗಿ ಬಂದಿದೆ. ಮುಂದೆ ಕೊಡ್ತಾ ಇದ್ದೇವೆ. ನಿರ್ಮಲಾ ಭಟ್ಟಲ ಅವರು ಬರೆದ ಮನದಾಳದ ಮಾತು ಎನ್ನುವ ಕವನ ಸಂಕಲನ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳು: ಹರ್ಜಿಂದರ್ ಸಿಂಗ್, ಹರವಿಂದರ್ ಸಿಂಗ್, ಪರಮ್ಜೀತ್ ಸಿಂಗ್, ಕೃಪಾಲ್ ಸಿಂಗ್. ಮೊದಲಿಗೆ ಉಷಾ. ಪರಮಜಿತ್ ಸಿಂಗ್. ಹೇಳಿ ಶಿವರಾಮಯ್ಯ. ಹರವಿಂದರ್ ಸಿಂಗ್. ಹರವಿಂದರ್ ಸಿಂಗ್ ಆಯ್ಕೆ 2. ಹೌದು ಸರ್. ಉತ್ತರವನ್ನ ನೋಡೋಣ. ಹರವಿಂದರ್ ಸಿಂಗ್ ಉತ್ತರ ಸರಿಯಾಗಿದೆ. ಮನದಾಳದ ಮಾತು ಎನ್ನುವ ಈ ಒಂದು ಪುಸ್ತಕವನ್ನ ಶಿವರಾಮಯ್ಯ ಅವರಿಗೆ ಕೊಟ್ಟಿದ್ದೇವೆ. ಪದ್ಮಶ್ರೀ ಗೌರವ ದೊರೆತಿದೆ ಹರವಿಂದರ್ ಸಿಂಗರ್ ಅವರಿಗೆ. ಈ ವರ್ಷ ಹರಿಯಾಣ ರಾಜ್ಯಕ್ಕೆ ಸೇರಿದವರು, ವಿಕಲಚೇತನರು ಇವರು. ಬಿಲ್ಗಾರಿಕೆಯಲ್ಲಿ ಅಸಾಧಾರಣವಾದ ಸಾಧನೆಯನ್ನ ಸಾಧಿಸಿದ್ದಾರೆ. 2020 ಹಾಗೂ 2024ನೇ ಪ್ಯಾರಾಲಿಂಪಿಕ್ ಸ್ಪರ್ಧೆ ಏನಿದೆ ಆ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗಳಿಸಿದ್ದಾರೆ ಹರವಿಂದರ್ ಸಿಂಗ್ ಅವರು. ಮುಂದಿನ ಪುಸ್ತಕ ನಮ್ಮ ರಾಯಚೂರು, ಈರಣ್ಣ ಬೆಂಗಾಲಿ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಹೇ, ಶಿ, ಬಂ, ರಾ, ರಿ, ಡಿ, ದಾ, ದ್. ಹೆದ್ದಾರಿ ಶಿರಾಡಿ ಘಾಟ್ ಬಂದ್. ಬಜರ್ ಒತ್ತದೆ ಉತ್ತರ ಕೊಡಿ. ಸಾರಿ ಸರ್. ಹೇಳಿ. ಹೆದ್ದಾರಿ ಶಿರಾಡಿ ಘಾಟ್ ಬಂದ್. ಹೆದ್ದಾರಿ 3 ಅಕ್ಷರ, ಶಿರಾಡಿ 3 ಅಕ್ಷರ, ಘಾಟ್ 2 ಅಕ್ಷರ, ಬಂದ್ 10 ಅಕ್ಷರ ಹೋಯ್ತು. ನಾವು ಕೊಟ್ಟಿರೋದೇ 8. ಉತ್ತರ ಸರಿ ಇರಬಹುದು. ಅನಗತ್ಯ ಭಾಗಗಳನ್ನು ತೆಗೆದುಬಿಡಿ. ಶಿರಾಡಿ ಘಾಟ್ ಹೆದ್ದಾರಿ ಬಂದ್. ಶಿರಾಡಿ ಘಾಟ್ ಹೆದ್ದಾರಿ ಬಂದ್ ಅಂದ್ರೆ 10 ಅಕ್ಷರ ಆಯ್ತು ಸರ್. 8 ಅಕ್ಷರ ನಾವು ಕೊಟ್ಟಿರೋದು. 2 ಅಕ್ಷರ ವಾಪಸ್ ತಗೊಳ್ಳಿ. ಯಾಕಂದ್ರೆ ಉಷಾ ಅವರು ಸಿದ್ಧವಾಗಿದ್ದಾರೆ ಉತ್ತರ ಕೊಡೋದಕ್ಕೆ. ಉಷಾ ಅವರು. ಹೆದ್ದಾರಿ ಶಿರಾಡಿ ಬಂದ್. ಹೆದ್ದಾರಿ ಶಿರಾಡಿ ಬಂದ್ ಅಂದ್ರೆ ಅರ್ಥ ಅಲ್ಲ ಸರ್, ಶಿರಾಡಿ ಹೆದ್ದಾರಿ ಬಂದ್. ಶಿರಾಡಿ ಹೆದ್ದಾರಿ ಬಂದ್. ಉತ್ತರವನ್ನ ನೋಡೋಣ. ಶಿರಾಡಿ ಹೆದ್ದಾರಿ ಬಂದ್ ಉತ್ತರ ಸರಿಯಾಗಿದೆ. ಘಾಟ್ ಇಲ್ಲ ಅಲ್ಲಿ. ನಮ್ಮ ರಾಯಚೂರು ಈ ಪುಸ್ತಕವನ್ನ ಉಷಾ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಪೂರ್ವ ದಿಕ್ಕಿನ ಬೆಟ್ಟ. ಪ್ರಥಮ, ಆಕಾಶದಲ್ಲಿ ಸಂಚರಿಸುವವನು. ಮೂಡಲಗಿರಿ. ಸಾರಿ ಸರ್, ಮೂಡಲಗಿರಿ. ಮೊದಲನೇದು ಮೂಡಲಗಿರಿ. ಹೌದು ಸರ್. ಎರಡನೇ ಶಬ್ದ ಮೂಡಲ ಅಂದ್ರೆ ಡಾ ಬಂತು. ಪ್ರಥಮ ಎನ್ನುವ ಅರ್ಥ ಬರುವಂತ ಡಾ ಮಧ್ಯದಲ್ಲಿ ಇರುವಂತ 3 ಅಕ್ಷರದ ಶಬ್ದ.
ಉಷಾ ಮತ್ತು ಸುಗುಣ. ಸುಗುಣ ಮೂಡಣ. ಒಂದನೇದಕ್ಕೆ ಮಾತ್ರ ಉತ್ತರ ಕೊಡಿ. ಹ. ಮೂಡಣ. ಮೂರನೇದಿಲ್ಲಮ್ಮ, ಒಂದನೇದು ಸರಿಯೋ ತಪ್ಪೋ ಇನ್ನೂ ನೋಡಿಲ್ಲ ನಾವು. ಪೂರ್ವ ದಿಕ್ಕಿನ ಬೆಟ್ಟ. ಉಷಾ ಅವರೇ, ಮೊದಲನೇ ಶಬ್ದ ನಾ ಕೊಡ್ತೇನೆ, ಎರಡನೇ ಶಬ್ದಕ್ಕೆ ಮೂವರು ಬಜರ್ ಒತ್ಬಿಟ್ಟು ಪ್ರಯತ್ನಿಸಬಹುದು. ಮೊದಲನೇ ಶಬ್ದ ಉದಯಾಚಲ ಅಂತ ಕೊಟ್ಟಿದ್ದೇವೆ. ಎರಡನೇ ಶಬ್ದ ಯಾರು ಬೇಕಾದರೂ ಕೊಡಿ. ಪ್ರಥಮ ಆ ಅರ್ಥ ಬರುವಂತ 3 ಅಕ್ಷರದ ಶಬ್ದ, ಮಧ್ಯದ ಅಕ್ಷರ ದ. ಮೊದಲ. ಇರಿ, ನಾ ಹೇಳಿದ್ಮೇಲೆ ಉತ್ತರ ಕೊಡಬೇಕು. ಹೇಳಿ ಉಷಾ ಅವರೇ. ಮೊದಲು ಉತ್ತರವನ್ನ ನೋಡೋಣ. ಮೊದಲು ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದರೂ ಬಜರೊತ್ತಿ ಉತ್ತರ ಕೊಡಿ. ಆಕಾಶದಲ್ಲಿ ಸಂಚರಿಸುವವನು, ಮಧ್ಯದಕ್ಷರ ಚ. ಉತ್ತರವನ್ನ ನೋಡೋಣ. ಖೇಚರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಉಷಾ ಅವರಿಗೆ ಜ್ಯೋತಯ್ಯನ ಬಿದಿರು ಬುಟ್ಟಿ, ತೇಜಸ್ವಿನಿ ಹೆಗಡೆ ಬರೆದಂತ ಕತೆಗಳ ಪುಸ್ತಕ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಉಷಾ ಅವರಿಗೆ ಮೊದಲ ಅವಕಾಶ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಕರ್ನಾಟಕ ಬ್ಯಾಂಕ್ ಉದ್ಯಮಿ ಹಾಗೂ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರು ಯಾರಾಗಿದ್ದರು? ತೋನ್ಸೆ ಮಾಧವ ಅನಂತ ಪೈ, ಮೋಹನ್ ದಾಸ್ ಪೈ. ಮುಂದಿನ ಪ್ರಶ್ನೆ. ನೇಪಾಳವನ್ನು ಗೆದ್ದ ಕನ್ನಡದ ಅರಸ ಯಾರು? ನಾಣ್ಯದೇವ, ಬಿಟ್ಟಿದೇವ. ಮುಂದಿನ ಪ್ರಶ್ನೆ. ಸಿಂಹ ಎಂಬ ಅರ್ಥವನ್ನು ನೀಡುವ ಶಬ್ದ ಯಾವುದು? ಮೃಗೇಶ, ಪರಮೇಶ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಗಿಡ್ಡ ಹುಡುಗಿಯ ಚೆಚ್ಚಿದರೆ ಮನೆ ತುಂಬ ಮಕ್ಕಳು. ಬೆಳ್ಳುಳ್ಳಿ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ ತೋನ್ಸೆ ಮಾಧವ ಅನಂತ ಪೈ ಆಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ ನಾಣ್ಯದೇವ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ಮೃಗೇಶ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ವೈದ್ಯ ಹೇಳಿದ್ದು ಹಾಲು ಅನ್ನ, ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಬೆಳ್ಳುಳ್ಳಿ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶಿವರಾಮಯ್ಯ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ರೆ ಪ್ರಶ್ನೆಗಳನ್ನ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕನ್ನಡ ಚಲನಚಿತ್ರಗಳಲ್ಲಿ ಹೆಣ್ಣಿಗೆ ಗೌರವ ಸ್ಥಾನವನ್ನು ನೀಡಿದ ನಿರ್ದೇಶಕ ಯಾರು? ಪುಟ್ಟಣ್ಣ ಕಣಗಾಲ್, ಸಿದ್ದಲಿಂಗಯ್ಯ. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಕಟ್ಟಲ್ಪಟ್ಟ ಮೊದಲ ಪೂರ್ಣ ಪ್ರಮಾಣದ ಚಿತ್ರಮಂದಿರ ಯಾವುದು? ಪ್ಯಾರಾಮೌಂಟ್, ಇಂಪೀರಿಯಲ್. ಮುಂದಿನ ಪ್ರಶ್ನೆ. 2 ಬಾರಿ ಹುಟ್ಟಿದವನು ಎಂಬರ್ಥದ ಶಬ್ದ ಯಾವುದು? ದ್ವಿಜ, ದ್ವೀಪ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ನೀರಿನ ಮೇಲಿನ ಗುಳ್ಳೆ ನಿಜವಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ, ಬಲ್ಲವರು ಹೇಳಿ ಸರ್ವಜ್ಞ. ಬೆಡಗಿನ ವಚನ ಅಂತ ಹೇಳ್ತಾರೆ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ ಪುಟ್ಟಣ್ಣ ಕಣಗಾಲ್ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಪ್ಯಾರಾಮೌಂಟ್ ಆಗಿತ್ತು, ಇಂಪೀರಿಯಲ್ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ದ್ವಿಜ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ನೀರಿನ ಮೇಲಿನ ಗುಳ್ಳೆಯ ಹಾಗೆ, ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಸುಣ್ಣ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? ಮೂರಲ್ವಾ? 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಸುಗುಣ ಅವರಿಗೆ ಸಿದ್ಧವಾಗಿದ್ರೆ ಪ್ರಶ್ನೆಗಳನ್ನ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಇವರಲ್ಲಿ ಯಾರ ಮಾತೃಭಾಷೆಯು ಮಲಯಾಳವಾಗಿತ್ತು? ನಾ ಕಸ್ತೂರಿ, ನಾ ಡಿಸೋಜ. ಮುಂದಿನ ಪ್ರಶ್ನೆ. ಶ್ರೀ ಹರಿಕೋಟ ರಾಕೆಟ್ ಉಡ್ಡಯನ ಕೇಂದ್ರಕ್ಕೆ ಯಾರ ಹೆಸರನ್ನ ಇಡಲಾಗಿದೆ? ಅಬ್ದುಲ್ ಕಲಾಂ, ಸತೀಶ್ ಧವನ್. ಅಬ್ದುಲ್ ಕಲಾಂ. ಮುಂದಿನ ಪ್ರಶ್ನೆ.
ಪಗಡೆಯಾಟ ಎಂಬರ್ಥದ ಶಬ್ದ ಯಾವುದು? ದ್ಯೂತ, ದೂತ. ದ್ಯು ಮುಂದಿನ ಪ್ರಶ್ನೆ, ಅಂಗೈ ತೋರಿಸಿ. ಅವಲಕ್ಷಣ, ಅವಲಕ್ಷಣ, ಮಾಡಿಸಿಕೊಂಡಂತೆ. ಮಾಡಿಸಿಕೊಂಡರಂತೆ. ಮುಂದಿನ ಪ್ರಶ್ನೆ, ಈ ಓಟನ್ನ ಬಿಡಿಸಿ. ಕೆಂಪು ಹುಡುಗಿಗೆ 100 ನಾಲಿಗೆ. ಗೊತ್ತಿಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ, ನಾ ಕಸ್ತೂರಿ ಆಗಿತ್ತು, ನಾ ಡಿಸೋಜ ಅಂತ ಹೇಳಿದ್ರಿ. ಎರಡನೇ ಪ್ರಶ್ನೆಗೆ ಉತ್ತರ ಸತೀಶ್ ಧವನ್ ಆಗಿತ್ತು, ಅಬ್ದುಲ್ ಕಲಾಂ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ದ್ಯೂತ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಂಗೈ ತೋರಿಸಿ ಅವಲಕ್ಷಣ ಎನ್ನಿಸಿಕೊಂಡ ಹಾಗೆ, ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಜ್ವಾಲೆ, ಬೆಂಕಿಯ ಜ್ವಾಲೆಗೆ ಈ ರೀತಿ ನಮ್ಮ ಜಾನಪದ ಕವಿ ಹೇಳಿದ್ದಾನೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂದಿದೆ. ಮೊದಲಿಗೆ ಉಷಾ ಕೆವಿ ಅವರಿಗೆ 6 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಶಿವರಾಮಯ್ಯ ಅವರಿಗೆ 3-2 5 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಸುಗುಣ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ನೀರು ನಾಯಿ ನೀರಲ್ಲೇ ವಾಸ ಮಾಡುತ್ತಲ್ಲ, ನಿದ್ರೆ ಹೇಗೆ ಮಾಡುತ್ತೆ? ಯಾಕಂದರೆ ನದಿ ನೀರು ಹರಿತಾನೇ ಇರೋದ್ರಿಂದ ಇದು ನಿದ್ದೆ ಮಾಡುವಾಗ ಇದು ಕೊಚ್ಕೊಂಡು ಹೋಗ್ಬಿಟ್ರೆ, ಅದಕ್ಕೆ ನೀರು ನಾಯಿಗಳು ಒಂದು ಉಪಾಯ ಕಂಡುಕೊಂಡಿವೆಯಂತೆ. ಒಂದರ ಕೈಯನ್ನು ಒಂದು ಹಿಡ್ಕೊಂಡು ನಿದ್ರೆ ಮಾಡುತ್ತಂತೆ. ಕುಟುಂಬದ ಅಷ್ಟೂ ಸದಸ್ಯರು ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ನಿದ್ರೆ ಮಾಡುವಾಗ ಕೊಚ್ಚಿಕೊಂಡು ಹೋಗೋ ಸಾಧ್ಯತೆ ಬಹಳ ಕಡಿಮೆ ಇರುತ್ತಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.